ಅಲ್ಪಸಂಖ್ಯಾತ ಮತಗಳಿರುವಂತಹ ಈ ಒಂದು ವಾರ್ಡಲ್ಲಿ ಇತರರಿರುವುದು ಒಂದು 300 ಜನ. ಇವತ್ತು ಅಂತ ಒಬ್ಬ ಹುಡುಗನನ್ನ ಇವತ್ತು ಜನರ ವಿಶ್ವಾಸ ಬಿಟ್ಟು, ಪಕ್ಷದ ಮತ್ತು ನಮ್ಮೆಲ್ಲರ ಮೇಲೆ ವಿಶ್ವಾಸ ಬಿಟ್ಟು, ಬಹುಶಃ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚಾದ ಜಾಯಲ್ ಮ್ಯಾನೇಜರ್ಸ್ ಮೆಂಡೋನ್ಸ, ಹಾಗೆಯೇ ಜೆಸಿಲ್ ಡಿಸೋಜ, ಡ್ಯಾನಿ, ಬೆನ್, ಜೈಸನ್, ಸಚಿನ್ ರಜಾರಿಯೋ, ಇಂಥವರೆಲ್ಲ ಸೇರಿಕೊಂಡು ಅವರ ತಂಡ ಇವತ್ತು ರಾತ್ರಿ ಹಗಲನ್ನದೇ ಮಂಡಲದ ಅಧ್ಯಕ್ಷರು, ಮಂಡಲದ ಪದಾಧಿಕಾರಿಗಳು, ಹಾಗೆಯೇ ನಮ್ಮ ನಾಯಕರಾದ ಈಶ್ವರ್ ಕಟೀಲ್ ಅವರು, ದಿವಾಕರ್ ಕರ್ಕೇರವರು, ಗೋನಾಮರಾಮಿ ಉಡುಪನವರು, ಸುನೀಲ್ ಆಳ್ವರವರು, ಅಭಿಲಾಷ್ ಕಟೀಲ್ ರವರು, ಎಲ್ಲ ದೇವಪ್ರಸಾದ್ ಕುಮರೂರ್ ಅವರು, ಯತೀಶ್ ಆರ್ವಾರ್ ಅವರು, ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ಗಳು, ಜಿಲ್ಲೆಯ ಅನೇಕ ಮಂದಿ ಇಲ್ಲಿಗೆ ಬಂದು ನಮ್ಮ ತಂಡದ ಜೊತೆ ಕೆಲಸ ಮಾಡಿದ್ದಾರೆ, ರಾತ್ರಿ ಹಗಲಿಲ್ಲದೆ ಕೆಲಸ ಮಾಡಿದ್ದಾರೆ. ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂತಹ ನಮ್ಮ ಶಹನಾಜ್ ಹುಸೇನ್ ಅವರು ಸಹ ಬಂದಿಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಈ ಸಂದರ್ಭದಲ್ಲಿ ಕಿನ್ನಿಗೋಳಿ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮತ್ತು ನಮ್ಮ ಪಾರ್ಟಿಯ ಪರವಾಗಿ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೆ ಒಳ್ಳೆಯದಾಗಲಿ, ಜಯ ಆಗಲಿ, ನಮಸ್ಕಾರ. ಕಿನ್ನಿಗೋಳಿ ಪಟ್ಟಣ ಪಂಚಾಯತಿನ ನಡೆದಂಥ ಪ್ರಥಮ ಪಟ್ಟಣ ಪಂಚಾಯತಿಗೆ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಈ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿನ ಮತದಾರ ಬಂಧುಗಳು ನಮ್ಮನ್ನು ಅಧಿಕಾರಕ್ಕೆ ತಂದುಕೊಟ್ಟಿದ್ದಾರೆ. 18 ಕ್ಷೇತ್ರಗಳಲ್ಲಿ 10ರಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 8ರಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲನ್ನು ಒಪ್ಪಿರಬಹುದು. ಆದರೂ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ 18 ಜನನೂ ಒಟ್ಟಾಗಿ, ನಾನು ಮತ್ತು ಅವರು ಒಟ್ಟಾಗಿ ಈ ಪಟ್ಟಣ ಪಂಚಾಯತಿನ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಪಡ್ತೇವೆ. ಇವತ್ತು ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಪಾರ್ಟಿಯ ಮೇಲೆ, ನನ್ನ ಮೇಲೆ, ಸಂಸದರ ಮೇಲೆ ಹಾಗೂ ನಮ್ಮ ಎಲ್ಲರ ಮೇಲೆ, ಕಾರ್ಯಕರ್ತರ ಮೇಲೆ ಅಭಿಮಾನ ಇಟ್ಟು ಮತದಾನ ಮಾಡಿದಂಥ ಪ್ರತಿಯೊಬ್ಬ ಮತದಾರನಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಿನ್ನಿಗೋಳಿ ಭಾಗದ ಎಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಮತದಾರ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಜಾತಿ, ಮತ, ಪಕ್ಷ ಭೇದ ಮರೆತು ಕಿನ್ನಿಗೋಳಿ ಪಟ್ಟಣ ಪಂಚಾಯತನ್ನು ಅಭಿವೃದ್ಧಿಯಲ್ಲಿ ಹೇಗೆ ಮಾಡಬೇಕೆಂಬ ದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನದಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಸರ್, ಕಿಲೆಂಜೂರು ನಾವು ಗೆಲ್ತೇವೆ. ಯಾಕೆಂದರೆ ಕಿಲೆಂಜೂರು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿರುವಂಥ ಒಂದು ಕ್ಷೇತ್ರ. ಯಾವತ್ತೂ BJP ಗೆಲ್ಲುವಂಥ ಒಂದು ವಾರ್ಡ್. ಯಾರೋ ಒಬ್ಬ ನಮ್ಮ ಕಾರ್ಯಕರ್ತ ಅವನ ಸಾಮರ್ಥ್ಯವನ್ನು ತೋರಿಸಬೇಕು ಅಂತ ಅಲ್ಲಿ ಸ್ಪರ್ಧೆ ಮಾಡಿಸಿದ್ದಾನೆ, ಪಕ್ಷೇತರನ ಇಳಿಸಿ. ಅಂದರೆ ಕಿಲೆಂಜೂರು ಅಂದರೆ ನಾನು ಅಂದರೆ ಕಿಲೆಂಜೂರು ಅಂತ ಕೆಲವರ ತಲೆ ಇರುತ್ತದೆ. ಈಗ ನಾನೇ ಉಮನಾಥ್ ಕೋಟಿನಂದರೆ ನಾನು, ಊರಿನ ಆ ಕ್ಷೇತ್ರ ಅಂದರೆ ನಾನು ಅಂತ ಹೇಳಿದ ಕೂಡಲೇ ಅದು ನಮಗೆ ತಲೆಗೆ ಬಂದ ಕೂಡಲೇ ನಾವು ಜನ ಅದನ್ನು ಬಿಡೋದಿಲ್ಲ. ಯಾಕೆಂದರೆ ಎಲ್ಲವೂ ಪಾರ್ಟಿ, ನಮ್ದು ಏನಿದ್ರು ಪಾರ್ಟಿ ಪ್ರಥಮ ಆದ್ಯತೆ ದೇಶಕ್ಕೆ, 2ನೇ ಆದ್ಯತೆ ಪಾರ್ಟಿಗೆ, 3ನೇ ಆದ್ಯತೆ ವ್ಯಕ್ತಿಗೆ. ಆದ್ದರಿಂದ ಅದನ್ನು ನಮ್ಮ ಕಿಲೆಂಜೂರು ವಾರ್ಡಿನ ಎಲ್ಲ ಮತದಾರ ಬಂಧುಗಳು ತೋರಿಸಿಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ.